ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ವೃಷಭ ರಾಶಿಯವರಿಗೆ 2026ರಲ್ಲಿ ಅನೇಕ ರೀತಿಯ ಬದಲಾವಣೆಯು ಗ್ರಹ ಸಂಚಾರದ ಪರಿಣಾಮವಾಗಿ ಆಗಲಿದೆ. ಈ ಸಮಯದಲ್ಲಿ ಗ್ರಹ ಸಂಚಾರವು ನಿಮ್ಮ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ತರಲಿದೆ, ಹಾಗೆ 2026ರಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಯಾವ ಕ್ಷೇತ್ರದಲ್ಲಿ ಜಾಣ್ಮೆಯಿಂದ ಮುಂದುವರಿಯಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ವೃಷಭ ರಾಶಿಯವರಿಗೆ 2026ರಲ್ಲಿ ಶನಿಯ ಬಲ ಉತ್ತಮವಾಗಿರಲಿದೆ. ಶನಿ ನಿಮಗೆ ಅನೇಕ ರೀತಿಯಲ್ಲಿ, ಅನೇಕ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಅವಕಾಶಗಳನ್ನು ನೀಡಿ ಉತ್ತಮ ರೀತಿಯ ಬೆಂಬಲವನ್ನು ಕೊಡಲಿದ್ದಾನೆ. ಹಾಗಾಗಿ ಶನಿಯ ಸಕಾರಾತ್ಮಕ ಪ್ರಭಾವವನ್ನು ಪಡೆಯಲು ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶಂ ಶನೇಶ್ವರಾಯ ನಮಃ, ಮಹಾಲಕ್ಷ್ಮಿಯೇ ನಮಃ, ಶುಕ್ರದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಶನಿಯಿಂದ ಉಂಟಾಗುವ ಒಂದಿಷ್ಟು ತೊಂದರೆಗಳನ್ನು ತೊಡಗಿಸಲು, ಹಾಗೆ ಮಹಾಲಕ್ಷ್ಮಿಯಿಂದ ಆರ್ಥಿಕ ಪರಿಸ್ಥಿತಿಯ ಬೆಂಬಲವನ್ನು ಪಡೆಯಲು, ಹಾಗೆ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ಅನುಗ್ರಹ ನಿಮಗೆ ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ತರಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಈಗ ನಾವು ನೋಡೋಣ 2026ರಲ್ಲಿ ವೃಷಭ ರಾಶಿಯವರ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂದು. ಕೃತಿಕ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ 4ನೇ ಪಾದ, ಮೃಗಶಿರ ನಕ್ಷತ್ರ 1, 2ನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ವೃಷಭ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ. ಈ ರಾಶಿಯಾಧಿಪತಿ ಶುಕ್ರನಾಗಿದ್ದಾನೆ. ವೃಷಭ ರಾಶಿಯವರು 2026ರಲ್ಲಿ ಒಂದು ರೀತಿಯ ಬ್ಲಾಕ್ ಬಸ್ಟರ್ ವರ್ಷವನ್ನು ಅನುಭವಿಸಲಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟ ಶ್ರಮಕ್ಕೆ ಈಗ ತಕ್ಕ ಫಲಿತಾಂಶವು ಸಿಗುವ ಸಮಯ ಇದಾಗಿರಲಿದೆ. ನಿಮಗೆ ಅತ್ಯಂತ ಯೋಗಕಾರಕನಾದ ಶನಿ ಮಹಾತ್ಮ 11ನೇ ಮನೆಯಾದ ಲಾಭದ ಸ್ಥಾನದಲ್ಲಿ ವರ್ಷ ಪೂರ್ತಿ ಸಂಚರಿಸಲಿದ್ದಾನೆ. ಜೊತೆಗೆ ರಾಹು 10ನೇ ಮನೆಯಾದ ಕರ್ಮ ಸ್ಥಾನದಲ್ಲಿ ಇರುತ್ತಾನೆ. ಈ ಜೋಡಿ ಒಂದು ಅದ್ಭುತವಾದ ರಾಜಯೋಗವನ್ನು ಸೃಷ್ಟಿಸುತ್ತದೆ. ನಿಮ್ಮ ವೃತ್ತಿ ಜೀವನ ಮತ್ತು ಹಣಕಾಸಿನ ವಿಷಯದಲ್ಲಿ ಇದು ಪರಿಶ್ರಮ ಮತ್ತು ಪ್ರತಿಫಲದ ವರ್ಷವೂ ಆಗಿರಲಿದೆ. 2026ರ ಗ್ರಹ ಸಂಚಾರದ ಪಕ್ಷಿ ನೋಟವನ್ನು ಈಗ ನೋಡೋಣ. ಗ್ರಹ ಸಂಚಾರ 2026ರಲ್ಲಿ ವೃಷಭ ರಾಶಿಯವರಿಗೆ ಏನೆಲ್ಲ ಬದಲಾವಣೆಯನ್ನು ಯಾವ ಸಮಯದಲ್ಲಿ ತರಲಿದೆ ಎಂಬುದನ್ನು ಈಗ ತಿಳಿಯೋಣ. ಈ ವರ್ಷದ ಪ್ರಮುಖ ಆಕರ್ಷಣೆಯೇ ಮೀನ ರಾಶಿಯಲ್ಲಿ, ಅಂದರೆ ವೃಷಭ ರಾಶಿಯ 11ನೇ ಮನೆಯಲ್ಲಿ ಶನಿಯ ಸಂಚಾರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 11ನೇ ಮನೆಯಲ್ಲಿ ಶನಿ ಇದ್ದರೆ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವ ಮಾತಿದೆ. ನಿಮ್ಮ ದೀರ್ಘಕಾಲದ ಆಸೆಗಳು ಈಡೇರಲಿದೆ. ಹಿರಿಯ ಸಹೋದರರು, ಸ್ನೇಹಿತರು ಮತ್ತು ಪ್ರಭಾವಿ ವ್ಯಕ್ತಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸುಳಿವು ಈ ಸಮಯದಲ್ಲಿ ಇರಲಿದೆ. ಇದಕ್ಕೆ ಮತ್ತಷ್ಟು ಬಲ ತುಂಬುವಂತೆ ಡಿಸೆಂಬರ್ 6ರವರೆಗೆ ರಾಹು ಕುಂಭ ರಾಶಿಯಲ್ಲಿ, ಅಂದರೆ ನಿಮ್ಮ 10ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ನಿಮ್ಮನ್ನು ಕೆಲಸದಲ್ಲಿ ಮಗ್ನರಾಗುವಂತೆ ಮಾಡಬಹುದು. ನಿಮಗೆ ಸಮಾಜದಲ್ಲಿ ಹೆಸರು, ಕೀರ್ತಿ ಮತ್ತು ದೊಡ್ಡ ಮಟ್ಟದ ಯಶಸ್ಸು ಬೇಕೆಂಬ ಅಪಾಪಿ ಹೆಚ್ಚಾಗಲಿದೆ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅದ್ಭುತ ಸಮಯವೆಂದೇ ಹೇಳಬಹುದು. ಆದರೆ ಒಂದು ಎಚ್ಚರಿಕೆಯ ವಿಷಯವೇನೆಂದರೆ, ಕೇತು 4ನೇ ಮನೆಯಾದ ಸಿಂಹ ರಾಶಿಯಲ್ಲಿ, ಅಂದರೆ ಸುಖ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಈ ಸಮಯದಲ್ಲಿ ಹೊರಗಡೆ ರಾಜರಂತೆ ಮೆರೆದರೂ ಮನೆಯೊಳಗೆ ಅಥವಾ ಮನಸ್ಸಿನೊಳಗೆ ನೆಮ್ಮದಿ ಇಲ್ಲದಂತೆ ಭಾಸವಾಗಬಹುದು. ಕೆಲಸದ ಒತ್ತಡದಿಂದ ನೀವು ಮನೆಯವರನ್ನು, ತಾಯಿಯನ್ನು ಅಥವಾ ನಿಮ್ಮ ಸ್ವಂತ ಸುಖವನ್ನು ಕಡೆಗಣಿಸುವ ಸಾಧ್ಯತೆ ಇರಲಿದೆ. ಇನ್ನು 2026ರಲ್ಲಿ ಗುರುವಿನ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ.
ವರ್ಷದ ಆರಂಭದಲ್ಲಿ ಗುರು 2ನೇ ಮನೆಯಲ್ಲಿ ಅಂದರೆ ಧನ ಲಾಭವನ್ನು ನೀಡುವ ಸ್ಥಾನದಲ್ಲಿ ಇರಲಿದ್ದಾನೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ಕರ್ಕಾಟಕ ರಾಶಿಯಾದ 3ನೇ ಮನೆಯಲ್ಲಿ ಉಚ್ಚನಾಗಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಇದು ನಿಮ್ಮ ಧೈರ್ಯ, ಪರಾಕ್ರಮ ಮತ್ತು ಸಂವಹನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಾರ್ಕೆಟಿಂಗ್, ಸೇಲ್ಸ್ ಅಥವಾ ಸ್ವಂತ ಬಿಸ್ನೆಸ್ ಮಾಡುವವರಿಗೆ ಇದು ಸುಗ್ಗಿಯ ಕಾಲವಾಗಿರಲಿದೆ. ತದಾದ ನಂತರ ಗುರು 4ನೇ ಮನೆಗೆ ಬಂದಾಗ ಕೇತುವಿನೊಂದಿಗೆ ಸೇರಲಿದ್ದಾನೆ. ಅಂದರೆ ಸಿಂಹ ರಾಶಿಯಲ್ಲಿ ಕೇತು ಮತ್ತು ಗುರುವಿನ ಸಂಚಾರವು ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಿದೆ. ಹಾಗೆ ಡಿಸೆಂಬರ್ 6, 2026ರಂದು ದೊಡ್ಡ ಬದಲಾವಣೆಯು ವೃಷಭ ರಾಶಿಯವರ ಜೀವನದಲ್ಲಿ ಆಗಲಿದೆ. ರಾಹು ಮಕರ ರಾಶಿಗೆ ಅಂದರೆ ವೃಷಭ ರಾಶಿಯ 9ನೇ ಮನೆಗೆ, ಕೇತು ಕರ್ಕಾಟಕ ರಾಶಿಗೆ ಅಂದರೆ ವೃಷಭ ರಾಶಿಯ 3ನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾರೆ. 10ನೇ ಮನೆಯಲ್ಲಿ ಇರುವಂತಹ ರಾಹುವಿನಿಂದಾಗಿ ಇದು ತೀವ್ರವಾದ ಕೆಲಸದ ಒತ್ತಡ, ನಿಧಾನವಾಗಿ ಧರ್ಮ, ಉನ್ನತ ಶಿಕ್ಷಣ ಮತ್ತು ದೂರ ಪ್ರಯಾಣಗಳ ಕಡೆಗೆ ತಿರುಗುತ್ತದೆ. ನಿಮ್ಮ ಧೈರ್ಯದಿಂದ ಪ್ರಯತ್ನಗಳು ಮತ್ತು ಮಾತುಕತೆ ಹೆಚ್ಚು ಆಧ್ಯಾತ್ಮಿಕ ಮತ್ತು ಅಂತರ್ಮುಖಿಯಾಗಿರಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ 2026ರಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ವೃತ್ತಿ ಮತ್ತು ಹಣಕಾಸಿನ ಬೆಳವಣಿಗೆಗೆ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವ ವರ್ಷ ಇದಾಗಿರಲಿದೆ. ಪ್ರತಿಫಲಗಳನ್ನು ನೆನಪಿನಲ್ಲಿ ಉಳಿಸಿಕೊಳ್ಳುವಂತಿದ್ದರೂ ಆದರೆ ಕುಟುಂಬದೊಂದಿಗೆ ಸಮಯ ಮತ್ತು ಮಾನಸಿಕ ಶಾಂತಿ ಅದಕ್ಕೆ ಬೆಲೆಯಾಗಬಹುದು. ನೀವು ಇವೆರಡನ್ನು ಸಮತೋಲನ ಮಾಡಿಕೊಂಡರೆ ಈ ವರ್ಷ ನಿಮ್ಮ ಜೀವನ ಮಟ್ಟವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ಪ್ರಮುಖವಾಗಿ ನಾವು ಈ ಎಲ್ಲ ವಿಚಾರವನ್ನು ಗಮನಿಸಿದಾಗ 11ನೇ ಮನೆಯಲ್ಲಿ ಶನಿಯ ಸಂಚಾರ ಹಳೆಯ ಪ್ರಯತ್ನಗಳ ಫಲ, ದೀರ್ಘಕಾಲೀನ ಲಾಭ ಮತ್ತು ಆಸೆಗಳ ಪೂರೈಕೆಯನ್ನು ಮಾಡಲಿದ್ದಾನೆ. 10ನೇ ಮನೆಯಲ್ಲಿ ರಾಹು ಕೆರಿಯರ್ನಲ್ಲಿ ಮಹತ್ವಾಕಾಂಕ್ಷೆಯ ಪ್ರಸಿದ್ಧಿ ಮತ್ತು ದೊಡ್ಡ ಪ್ರಾಜೆಕ್ಟ್ಗಳನ್ನು ನೀಡಲಿದ್ದಾನೆ. 4ನೇ ಮನೆಯಲ್ಲಿ ಕೇತುವಿನ ಸಂಚಾರ ಮನೆ, ಶಾಂತಿ ಮತ್ತು ಮಾನಸಿಕ ನೆಮ್ಮದಿಯನ್ನು ಪ್ರಜ್ಞಾಪೂರ್ವಕವಾಗಿ ಕಾಪಾಡಿಕೊಳ್ಳುವುದು ಅವಶ್ಯಕವೆಂದು ತಿಳಿಸಲಿದ್ದಾನೆ. 3ನೇ ಮನೆಯಲ್ಲಿ ಉಚ್ಚ ಗುರು ಅಂದರೆ ಜೂನ್ನಿಂದ ಅಕ್ಟೋಬರ್ವರೆಗೂ ಗುರುವಿನ ಸಂಚಾರ ಧೈರ್ಯ, ಮಾತಿನ ಶಕ್ತಿ ಮತ್ತು ಪ್ರಯತ್ನಗಳು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ತಂದುಕೊಡಲಿದ್ದಾನೆ. ಡಿಸೆಂಬರ್ನಲ್ಲಿ ರಾಹು 9ನೇ ಮನೆಗೆ ಬದಲಾವಣೆಯನ್ನು ಪಡೆದಾಗ ಕೆಲಸದಲ್ಲಿ ಯಶಸ್ಸಿನ ಉನ್ನತ ಉದ್ದೇಶ ಮತ್ತು ಕಲಿಕೆಯ ಕಡೆ ನಿಧಾನವಾಗಿ ಸರಿಯುವುದು ಈ ಸಮಯದಲ್ಲಿ ಗಮನದಲ್ಲಿ ಇರಲಿದೆ. ಒಟ್ಟಾರೆ ಈ ಎಲ್ಲ ಗ್ರಹ ಸಂಚಾರದ ಫಲಿತಾಂಶ ನಿಮಗೆ ಅನೇಕ ರೀತಿಯ ಉತ್ತಮ ಫಲಿತಾಂಶವನ್ನೇ ನೀಡಲಿದೆ. ಈ ಎಲ್ಲ ಗ್ರಹ ಸಂಚಾರದಿಂದಾಗಿ ಈಗ ನಿಮ್ಮ ವೃತ್ತಿ, ಹಣಕಾಸಿನ ವ್ಯವಹಾರ, ಆರೋಗ್ಯ, ಶಿಕ್ಷಣ, ಕುಟುಂಬ ಈ ಎಲ್ಲ ಅಂಶಗಳ ಮೇಲೆ ಯಾವ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಯವರು ಶಿಖರ ಏರುವ ಒಂದು ಅದ್ಭುತ ವರ್ಷ ಇದಾಗಿರಲಿದೆ. ಉದ್ಯೋಗದಲ್ಲಿ ಇರುವವರಿಗೆ 2026 ಅತ್ಯಂತ ಪ್ರಮುಖ ವರ್ಷವೇ ಎಂದು ಹೇಳಬಹುದು. 10ನೇ ಮನೆಯಲ್ಲಿ ರಾಹು ನಿಮ್ಮನ್ನು ಸುಮ್ಮನೆ ಕೂರಲು ಬಿಡುವುದಿಲ್ಲ. ಏನಾದರೂ ಸಾಧಿಸಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು ಎಂಬ ಛಲ ನಿಮ್ಮಲ್ಲಿರುವಂತೆ ಮಾಡಲಿದ್ದಾನೆ. ವೃಷಭ ರಾಶಿಯವರು ಹಿನ್ನೆಲೆಯ ಕೆಲಸಗಾರನಿಂದ ತಮ್ಮ ಕ್ಷೇತ್ರದಲ್ಲಿ ಗುರುತಿಸಲ್ಪಟ್ಟ ಅಧಿಕಾರಿಯಾಗಿ ಬೆಳೆಯುವ ವರ್ಷ ಇದಾಗಿರಲಿದೆ. ರಾಹು ಧೈರ್ಯ ಮತ್ತು ಅವಕಾಶಗಳನ್ನು ನೀಡುತ್ತಾನೆ. 11ನೇ ಮನೆಯಲ್ಲಿ ಶನಿ ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ನಿಜವಾದ ಆರ್ಥಿಕ ಲಾಭಗಳು ಬರುವಂತೆ ನೋಡಿಕೊಳ್ಳುತ್ತಾನೆ. ಕೆರಿಯರ್ ಬದಲಾವಣೆಗಳು, ಬಡ್ತಿಗಳು ಮತ್ತು ಹೊಸ ಪಾತ್ರಗಳು ನಿಮ್ಮ ಆದಾಯ ಮತ್ತು ದೀರ್ಘಕಾಲೀನ ಸ್ಥಿರತೆಯ ಮೇಲೆ ನೇರವಾದ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ. ದೊಡ್ಡ ಸಂಸ್ಥೆಗಳು, ತಂತ್ರಜ್ಞಾನ, ಇಂಜಿನಿಯರಿಂಗ್, ಫೈನಾನ್ಸ್, ಸರ್ಕಾರ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮತ್ತು ಸಾರ್ವಜನಿಕ ಮನ್ನಣೆ ಮುಖ್ಯವಾಗಿರುವ ಎಲ್ಲ ಕೆಲಸಗಾರರಿಗೆ ಇದು ಒಂದು ಅದ್ಭುತ ಸಂಯೋಜನೆಯ ಸಮಯವೆಂದೇ ಹೇಳಬಹುದು. ಆದರೆ
ಫೆಬ್ರವರಿ 23ರಿಂದ ಏಪ್ರಿಲ್ 2ರವರೆಗೆ ಕುಜ 10ನೇ ಮನೆಗೆ ಬಂದು ರಾಹುವಿನೊಂದಿಗೆ ಸೇರುವುದರಿಂದಾಗಿ ಈ ಸಮಯದಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ. ಇದು ಅತ್ಯಂತ ಶಕ್ತಿಶಾಲಿ ಆದರೆ ಅಸ್ಥಿರವಾದ ಸಮಯವಾಗಿರಲಿದೆ. ಈ ಸಮಯದಲ್ಲಿ ನೀವು ಕೆಲಸದಲ್ಲಿ ನಿಮ್ಮನ್ನು ಅತಿಯಾಗಿ ದಣಿಸಿಕೊಳ್ಳಬಹುದು ಮತ್ತು ಅಹಂಕಾರವನ್ನು ನಿಯಂತ್ರಿಸದಿದ್ದರೆ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳೊಂದಿಗೆ ಜಗಳವಾಗಬಹುದು. ಬುದ್ಧಿವಂತಿಕೆಯಿಂದ ಬಳಸಿದರೆ ಇತರರು ಭಯಪಡುವ ಸಾಹಸವನ್ನು ನೀವು ಮಾಡಬಹುದಾಗಿರಲಿದೆ. ದುರುಪಯೋಗ ಪಡಿಸಿಕೊಂಡರೆ ಅದು ಹಠ, ಜಗಳ ಮತ್ತು ಕೀರ್ತಿಗೆ ಹಾನಿ ಉಂಟು ಮಾಡಬಹುದು. ವೃತ್ತಿಪರ ಕೆಲಸಗಳಿಗೆ ಉತ್ತಮ ಸಮಯವೆಂದರೆ ಜೂನ್ 2ರಿಂದ ಅಕ್ಟೋಬರ್ 30 ಆಗಿರಲಿದೆ. 3ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರದಿಂದಾಗಿ ನಿಮಗೆ ಸರಿಯಾದ ಮಾತುಗಳು, ಸಮಯ ಪ್ರಜ್ಞೆ ಮತ್ತು ಆತ್ಮವಿಶ್ವಾಸವನ್ನು ಗುರು ನಿಮಗೆ ಈ ಸಮಯದಲ್ಲಿ ನೀಡಲಿದ್ದಾನೆ. ಈ ಹಂತದಲ್ಲಿ ನಿಗದಿಪಡಿಸಿದ ಸಂದರ್ಶನಗಳು, ಪ್ರಮುಖ ಸಭೆಗಳು, ದೊಡ್ಡ ಪ್ರಸ್ತಾಪಗಳು, ಟೆಂಡರ್ಗಳು ಮತ್ತು ಸಾರ್ವಜನಿಕ ಭಾಷಣಗಳು ಹೆಚ್ಚುವರಿ ಬೆಂಬಲವನ್ನು ಪಡೆಯಲಿದೆ. ಬಡ್ತಿ ಕೇಳಲು, ಉತ್ತಮ ಹುದ್ದೆಗೆ ಅರ್ಜಿ ಹಾಕಲು ಅಥವಾ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ನಾಯಕತ್ವ ವಹಿಸಲು ಇದು ಉತ್ತಮ ಸಮಯವೆಂದೇ ಹೇಳಬಹುದು. ಇನ್ನು ಡಿಸೆಂಬರ್ 6ರಂದು ರಾಹು 9ನೇ ಮನೆಗೆ ಬದಲಾದಾಗ ಕೆರಿಯರ್ ಮೇಲಿನ ನಿರಂತರ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಿಮ್ಮಲ್ಲಿ ಅನೇಕರು ಬೋಧನೆ, ಉನ್ನತ ಶಿಕ್ಷಣ, ವಿದೇಶ ಪ್ರಯಾಣ, ಆಧ್ಯಾತ್ಮಿಕ ಸಂಸ್ಥೆಗಳು ಅಥವಾ ಕೇವಲ ಹಣ ಮತ್ತು ಅಂತಸ್ತಿಗಿಂತ ಮೀರಿದ ಅರ್ಥಪೂರ್ಣ ಕೆಲಸದ ಕಡೆಗೆ ನೋಡಲಾರಂಭಿಸುತ್ತಾರೆ. ಒಟ್ಟಾರೆ ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಗ್ರಹ ಸಂಚಾರದ ಸಮಯದಲ್ಲಿ ಈ ಎಲ್ಲ ರೀತಿಯ ಬದಲಾವಣೆಯು ಆಗಲಿದ್ದು, ಇನ್ನು ಉದ್ಯೋಗದಲ್ಲಿ ಇರುವಂತಹ ವೃಷಭ ರಾಶಿಗೆ ಸೇರಿದ ಉದ್ಯೋಗಸ್ಥರಿಗೆ 2026 ಕಾರ್ಯಕ್ಷಮತೆ ಮತ್ತು ಮನ್ನಣೆ ನೇರವಾಗಿ ಬೆಳವಣಿಗೆಯ ನಿರ್ಧರಿಸುವ ವರ್ಷವಾಗಿರಲಿದೆ. ಕಳೆದ 2-3 ವರ್ಷಗಳಿಂದ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದರೆ ನೀವು ಬಡ್ತಿಗಳು, ಪ್ರಮುಖ ಪಾತ್ರಗಳು ಅಥವಾ ನಾಯಕತ್ವದ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇರಲಿದೆ. ಹೊಸ ಶಾಖೆಗಳು, ತಂಡಗಳು ಅಥವಾ ಉನ್ನತ ಮಟ್ಟದ ಕೆಲಸಗಳನ್ನು ನಿರ್ವಹಿಸಲು ನಿಮ್ಮನ್ನು ಕೇಳಬಹುದು. ಅದೇ ಸಮಯದಲ್ಲಿ ಒತ್ತಡ, ಗುರಿಗಳು ಮತ್ತು ಗಡುವುಗಳು ಇರುತ್ತದೆ. ಅಡ್ಡದಾರಿಗಳು, ಆಫೀಸ್ ರಾಜಕೀಯ ಮತ್ತು ಅಹಂಕಾರದ ಘರ್ಷಣೆಗಳಿಂದ ದೂರವಿರಿ. ವಿಶೇಷವಾಗಿ ಕುಜ 10ನೇ ಮನೆಯಲ್ಲಿ ಇರುವಾಗ, ಅಂದರೆ ಫೆಬ್ರವರಿ 23ರಿಂದ ಏಪ್ರಿಲ್ 2ರವರೆಗೂ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗಿರಲಿದೆ. ಇದು ವೃತ್ತಿ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಇರುವಂತಹ ವೃಷಭ ರಾಶಿಗೆ ಸೇರಿದ ಜನರು ವಹಿಸಬೇಕಾದ ಎಚ್ಚರಿಕೆಯ ಕ್ರಮವಾಗಿರಲಿದೆ. ಹಾಗೆ 2026ರಲ್ಲಿ ಕಾಣುವ ಬದಲಾವಣೆಯೂ ಆಗಿರಲಿದೆ. ಇನ್ನು ಮುಂದಿನದ್ದಾಗಿ ಹಣಕಾಸಿನ ವಿಷಯದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು 2026ರಲ್ಲಿ ನೋಡಬಹುದು ಎಂಬುದನ್ನು ತಿಳಿಯೋಣ. ಹಣಕಾಸಿನ ವಿಚಾರದಲ್ಲಿ 2026 ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದ ವರ್ಷದಲ್ಲಿ ಒಂದಾಗಿರಲಿದೆ. ನಿಮ್ಮ ಯೋಗಕಾರಕನಾದ ಶನಿ 11ನೇ ಮನೆಯಾದ ಲಾಭದ ಸ್ಥಾನದಲ್ಲಿ ಇರುವುದರಿಂದಾಗಿ ಸಂಪತ್ತಿನ ಗಳಿಕೆಗೆ ರಾಜಮಾರ್ಗವಿದ್ದಂತೆ ಇರಲಿದೆ. ಇದು ಸ್ಥಿರವಾದ, ಸುರಕ್ಷಿತವಾದ ಮತ್ತು ಕಷ್ಟಪಟ್ಟು ಗಳಿಸಿದ ಲಾಭಗಳಿಗೆ ಅನುಕೂಲಕರವಾಗಿರಲಿದೆ. ನಿಂತು ಹೋಗಿದ್ದ ಆದಾಯದ ಅರಿವು ಪ್ರಾರಂಭವಾಗಲಿದೆ. ತಡವಾಗಿರುವ ಪಾವತಿಗಳು ಬಿಡುಗಡೆಯಾಗಬಹುದು ಮತ್ತು ದೀರ್ಘಕಾಲೀನ ಹೂಡಿಕೆಗಳು ಲಾಭವನ್ನು ನೀಡಬಹುದು. 10ನೇ ಮನೆಯಲ್ಲಿ ರಾಹು ಈ ಸಂಪತ್ತಿನ ಬಹುಪಾಲು ಭಾಗ ನಿಮ್ಮ ಕೆರಿಯರ್, ಬಿಸಿನೆಸ್ ಮತ್ತು ಸಾರ್ವಜನಿಕ ಅಂತಸ್ತಿನೊಂದಿಗೆ ನೇರವಾಗಿ ಸಂಬಂಧಿಸಿದೆ ಎಂದು ಖಚಿತಪಡಿಸುತ್ತದೆ. 2026ರ ಆರಂಭದಲ್ಲಿ 2ನೇ ಮನೆಯಲ್ಲಿ ಇರುವ ಗುರುವಿನಿಂದಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ಕೌಟುಂಬಿಕ ಸಂಪನ್ಮೂಲಗಳು ಮತ್ತು ಆಹಾರ ಸೌಕರ್ಯಗಳ ವಿಸ್ತರಿಸಲು ಈ ಸಮಯ ಉತ್ತಮವಾಗಿರಲಿದೆ. ಕುಟುಂಬ ಜೀವನ ಶೈಲಿ ಮತ್ತು ಐಷಾರಾಮಿಗಾಗಿ ಹೆಚ್ಚು ಖರ್ಚು ಮಾಡುವ ಪ್ರವೃತ್ತಿ ಇರಬಹುದು. ಇದು ಆಹ್ಲಾದಕರವಾಗಿರಲಿದೆ, ಆದರೆ ಉಳಿತಾಯದೊಂದಿಗೆ ಸಮತೋಲನವನ್ನು ಮಾಡಿಕೊಳ್ಳಬೇಕಾಗಿರಲಿದೆ. ಇದು ಸ್ಪಷ್ಟವಾಗಿ ಗಳಿಕೆ ಮತ್ತು ಕ್ರೋಢೀಕರಣದ ವರ್ಷವೆಂದೇ ಹೇಳಬಹುದು. ಅನಗತ್ಯ ರಿಸ್ಕ್ ತೆಗೆದುಕೊಳ್ಳುವ ವರ್ಷವಲ್ಲ. ನಿಮ್ಮ ಮೂಲ ಆದಾಯ ಬಲವಾಗಿದ್ದು, ಶನಿ ನೆಟ್ವರ್ಕ್ಗಳು ಹಳೆಯ ಹೂಡಿಕೆಗಳ ಮೂಲಕ ಸೈಡ್ ಇನ್ಕಮ್ಗಳನ್ನು ಕೂಡ ತೆರೆಯಬಲ್ಲನು. ಆದರೆ ಅದೇ ಶನಿ
ಈ ಹಣವನ್ನು ನಿರ್ವಹಿಸುವುದರಲ್ಲಿ ಜವಾಬ್ದಾರಿಯನ್ನು ವಹಿಸುತ್ತಾನೆ. ಸ್ಪಷ್ಟ ಲೆಕ್ಕಪತ್ರಗಳು, ಸರಿಯಾದ ಸಮಯಕ್ಕೆ ತೆರಿಗೆ ಮತ್ತು ದುರಾಸೆಯನ್ನು ತಪ್ಪಿಸುವುದು ಬಹು ಮುಖ್ಯವೆಂದು ತಿಳಿಸುತ್ತಾನೆ. ಮೇ 11ರಿಂದ ಜೂನ್ 20ರವರೆಗೂ ಬಹಳ ಜಾಗರೂಕತೆಯಿಂದ ಎಚ್ಚರಿಕೆ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕು. ಕುಜ ನಿಮ್ಮ 12ನೇ ಮನೆಯಲ್ಲಿ ಅಂದರೆ ಮೇಷ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಸಮಯದಲ್ಲಿ ಇದು ಹಠಾತ್ ದೊಡ್ಡ ಅಥವಾ ಯೋಜಿತವಲ್ಲದ ಖರ್ಚುಗಳನ್ನು ಪ್ರಯಾಣ, ಆಸ್ಪತ್ರೆ, ಕಾನೂನು ವಿಷಯಗಳಲ್ಲಿ ಅಥವಾ ವಿದೇಶಿ ವಿಷಯಗಳ ಮೇಲೆ ತರಬಹುದು. ಈ ಸಮಯಕ್ಕೆ ಮೊದಲೇ ಒಂದು ಎಮರ್ಜೆನ್ಸಿ ಫಂಡನ್ನು ಸಿದ್ಧವಾಗಿಟ್ಟುಕೊಳ್ಳುವುದು ಮತ್ತು EMI ಹಾಗೆ ರಿಸ್ಕ್ ಇರುವ ಸಾಲಗಳಿಗೆ ಬದ್ಧರಾಗದಿರುವುದು ಒಳ್ಳೆಯದು. ಊಹಾಪೋಹ ಹೂಡಿಕೆಗಳಿಂದ ನೀವು ದೂರವಿರಿ. ಈ ಸಮಯದಲ್ಲಿ ಊಹಾಪೋಹದ ಲಾಭಗಳ ಹಿಂದೆ ಬೀಳದೆ 2026ರನ್ನು ಗಟ್ಟಿಯಾದ ದೀರ್ಘಕಾಲೀನ ಆಸ್ತಿಗಳನ್ನು ಆಸ್ತಿ, ನಿವೃತ್ತಿ, ಉಳಿತಾಯ, ಸಾಲ ತೀರಿಸುವುದು ಮತ್ತು ಜಾಣ ಹೂಡಿಕೆಗಳನ್ನು ಸೃಷ್ಟಿಸಲು ಬಳಸಿಕೊಳ್ಳಿ. ನೀವು ವಾಸ್ತವಿಕವಾಗಿದ್ದರೆ ಈ ವರ್ಷ ನಿಮ್ಮ ಆರ್ಥಿಕ ಭದ್ರತೆ ಗಣನೀಯವಾಗಿ ಸುಧಾರಿಸಲಿದೆ. ಇದು ಆರ್ಥಿಕ ವ್ಯವಹಾರಗಳಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಕುಟುಂಬ ಮತ್ತು ದಾಂಪತ್ಯ ಸಮಯ ಯಾವ ರೀತಿಯಲ್ಲಿ ಇರಲಿದೆ, 2026ರಲ್ಲಿ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೌಟುಂಬಿಕ ವಿಷಯದಲ್ಲಿ ನಾವು ಗಮನಿಸುವುದಾದರೆ ಕುಟುಂಬ ಮತ್ತು ಮಾನಸಿಕ ಜೀವನ ನೀವು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಬೇಕಾದ ಕ್ಷೇತ್ರವಾಗಿರಲಿದೆ. 11 ತಿಂಗಳುಗಳ ಕಾಲ ಡಿಸೆಂಬರ್ 6ರವರೆಗೂ ಕೇತು ನಿಮ್ಮ 4ನೇ ಮನೆಯಾದ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ 4ನೇ ಮನೆ ನಿಮ್ಮ ತಾಯಿ, ಆಸ್ತಿ, ಸುಖ ಮತ್ತು ಆಂತರಿಕ ಶಾಂತಿಯನ್ನು ಸೂಚಿಸುತ್ತದೆ. ಕೇತು ವೈರಾಗ್ಯ, ನಿರಾಸ ಭಾವನೆ ಅಥವಾ ಏನೋ ಕಳೆದು ಹೋಗಿದೆ ಎಂಬ ಭಾವನೆಯನ್ನು ತರುತ್ತಾನೆ. ನೀವು ಕೆಲಸದ ಕಾರಣದಿಂದಾಗಿ ಮನೆಗೆ ಭೌತಿಕವಾಗಿ ದೂರವಿರಬಹುದು ಅಥವಾ ಮನೆಯಲ್ಲಿದ್ದಾಗ ಮಾನಸಿಕವಾಗಿ ಬೇರೆ ಆಲೋಚನೆಯಲ್ಲಿ ಇರಬಹುದಾಗಿರಲಿದೆ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ, ವಿಶೇಷವಾಗಿ ನಿಮ್ಮ ತಾಯಿಯೊಂದಿಗೆ ಅಥವಾ ನಿಮ್ಮೊಂದಿಗೆ ವಾಸಿಸುವವರೊಂದಿಗೆ ತಪ್ಪು ತಿಳುವಳಿಕೆಗಳು ಅಥವಾ ಮಾನಸಿಕ ಅಂತರದ ಭಾವನೆಗಳನ್ನು ಅನುಭವಿಸಬಹುದು. ಕೆಲವು ವೃಷಭ ರಾಶಿಯವರು ಮನೆ ಬದಲಾಯಿಸುವುದು, ಆಸ್ತಿಯನ್ನು ರಿಪೇರಿ ಮಾಡುವುದು ಅಥವಾ ಮಾರಾಟ ಮಾಡುವುದು ಅಥವಾ ತಮ್ಮ ಗೃಹ ವ್ಯವಸ್ಥೆಯನ್ನು ಸರಾಗಗೊಳಿಸುವುದರ ಬಗ್ಗೆ ಹೆಚ್ಚಿನ ಯೋಚನೆಯನ್ನು ಮಾಡಲಿದ್ದೀರಿ. ಬೆಂಬಲವು ಇದೇ ವರ್ಷದ ಆರಂಭದ 2ನೇ ಮನೆಯಲ್ಲಿ ಗುರು ಕುಟುಂಬ ಮತ್ತು ಮಾತುಗಳನ್ನು ಕಾಪಾಡುತ್ತಾನೆ. ನಿಮ್ಮನ್ನು ಹೆಚ್ಚು ಕಾಳಜಿಯುತರನ್ನಾಗಿ ಮತ್ತು ಉದಾರಿಗಳನ್ನಾಗಿ ಮಾಡುತ್ತಾನೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ 3ನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಒಡ ಹುಟ್ಟಿದವರ, ಸಂಬಂಧಿಕರ ಮತ್ತು ನೆರೆಹೊರೆಯವರೊಂದಿಗೆ ಸಂಬಂಧಗಳಿಗೆ ಒಳ್ಳೆಯ ಸಮಯ ಇದಾಗಿರಲಿದೆ. ಕುಟುಂಬದೊಂದಿಗೆ ಸಣ್ಣ ಪ್ರಯಾಣಗಳು ಕೂಡ ಮಾನಸಿಕ ಬಂಧಗಳನ್ನು ಪುನರುಜ್ಜೀವನಗೊಳಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆ ಈ ಸಮಯದಲ್ಲಿ ಕೌಟುಂಬಿಕವಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ಇನ್ನು ಆರೋಗ್ಯಕ್ಕೆ ಬಂದರೆ, ಆರೋಗ್ಯದ ವಿಷಯದಲ್ಲಿ 2026ರಲ್ಲಿ ಉತ್ತಮ ರೀತಿಯ ಬದಲಾವಣೆಯೂ ಆಗಲಿದೆ. ಆರೋಗ್ಯವು ಹೆಚ್ಚಾಗಿ ಒತ್ತಡ ಮತ್ತು ಜೀವನ ಶೈಲಿಯಿಂದ ಪ್ರಭಾವಿತವಾಗುತ್ತದೆ. ರಾಹು ಮತ್ತು ಕೇತುವಿನೊಂದಿಗೆ ಶಕ್ತಿಶಾಲಿ 10 ಮತ್ತು 4ನೇ ಮನೆಯ ಸಂಯೋಜನೆಯು ನಿಮ್ಮನ್ನು ಸುಲಭವಾಗಿ ಅತಿಯಾದ ಕೆಲಸ, ಅಸ್ತವ್ಯಸ್ತವಾದ ದಿನಚರಿಗಳು ಮತ್ತು ಮಾನಸಿಕ ಆಯಾಸಕ್ಕೆ ತಳ್ಳಬಹುದು. 10ನೇ ಮನೆಯಲ್ಲಿ ರಾಹು ಕೆಲಸಕ್ಕೆ ಸಂಬಂಧಿಸಿದ ಆತಂಕ, ಯಶಸ್ಸಿನ ಗೀಳು ಮತ್ತು ಕೆರಿಯರ್ ವಿಷಯಗಳಿಗೆ ಮಾನಸಿಕವಾಗಿ ಹೊರಬರಲು ಕಷ್ಟವಾಗುವಂತೆ ಮಾಡಬಹುದು. ಹಾಗೆ ಜೂನ್ 11ರಿಂದ 20ರವರೆಗೂ ಕುಜ ನಿಮ್ಮ 12ನೇ ಮನೆಯಲ್ಲಿ ಅಂದರೆ ಮೇಷ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಅಪಘಾತಗಳು, ಗಾಯಗಳು, ಊತಗಳು, ಆಸ್ಪತ್ರೆ ಅಥವಾ ಹಠಾತ್ ಆರೋಗ್ಯ ಖರ್ಚುಗಳ ಅಪಾಯವಿರುತ್ತದೆ. ಜಾಗರೂಕತೆಯಿಂದ ವಾಹನವನ್ನು ಚಾಲನೆ ಮಾಡಿ. ಹಾಗೆ ಜೂನ್ 20ರಿಂದ ಆಗಸ್ಟ್ 2ರವರೆಗೂ ಕುಜ 1ನೇ ಮನೆಯಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ಶಕ್ತಿಯು ಏರಿದಂತೆ ಕಾಣುತ್ತದೆ. ಆದರೆ
ಜ್ವರ, ತಲೆನೋವು, ಉಷ್ಣ ಸಂಬಂಧಿತ ಸಮಸ್ಯೆಗಳು, ಆತುರದ ಕೃತ್ಯಗಳು, ಅಪಾಯವೂ ಇರಲಿದೆ. ದೇಹದಲ್ಲಿ ಅತಿಯಾದ ದಣಿವು ಇರಲಿದೆ. ಶಿಸ್ತುಬದ್ಧ ಫಿಟ್ನೆಸ್ ದಿನಚರಿಯನ್ನು ಆರಂಭಿಸಿ. ಈ ಸಂಚಾರ ಅದ್ಭುತವಾಗಿರಲಿದೆ. ಅತಿಯಾದ ಶ್ರಮವನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ 2026ರಲ್ಲಿ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಹತ್ವಾಕಾಂಕ್ಷೆ ಮತ್ತು ಸ್ವಪ್ರೇರಣೆ ಇರುತ್ತದೆ. ಒಳ್ಳೆಯ ವರ್ಷ ಇದಾಗಿದ್ದು 5ನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ದೊಡ್ಡ ತೊಂದರೆಗಳೇನೂ ಇಲ್ಲದ ಕಾರಣದಿಂದಾಗಿ ಶಿಕ್ಷಣ ಮತ್ತು ಬುದ್ಧಿವಂತಿಕೆಗೆ ಸಕಾರಾತ್ಮಕ ಸಂಕೇತವಾಗಿರಲಿದೆ. 3ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರವು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಇರಲಿದ್ದು, ಈ ಸಮಯದಲ್ಲಿ ಸಂವಹನ, ಬರವಣಿಗೆ, ಮೀಡಿಯಾ, ಪತ್ರಿಕೋದ್ಯಮ, ಮಾರ್ಕೆಟಿಂಗ್, ತಂತ್ರಜ್ಞಾನ ಮತ್ತು ಕೌಶಲ್ಯ ಆಧಾರಿತ ಕ್ಷೇತ್ರಗಳ ವಿದ್ಯಾರ್ಥಿಗಳಿಗೆ ದೊಡ್ಡ ವರದಾನದಂತೆ ಈ ಸಮಯ ಇರಲಿದೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸಂದರ್ಶನಗಳು, ಪ್ರಾಜೆಕ್ಟ್ಗಳು ಹಾಗೆ ಶಾರ್ಟ್ ಕೋರ್ಸ್ಗಳಿಗಾಗಿ ಉತ್ತಮ ಸಮಯ ಹಾಗೆ ಅನುಕೂಲವನ್ನು ಉಂಟು ಮಾಡಲಿದೆ. ಇತರ ಅಂಶಗಳು ಬೆಂಬಲದಲ್ಲಿ ಇರಲಿದ್ದು, ಈ ಸಮಯದಲ್ಲಿ ಪ್ರಮುಖ ಪರೀಕ್ಷೆಗಳು ಅಥವಾ ಪ್ರವೇಶ ಪರೀಕ್ಷೆಗಳಿಗೆ ಕುಳಿತುಕೊಳ್ಳುವವರಿಗೆ ಉತ್ತಮ ವರ್ಷವಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಹಾಗೆ ಕೇತುವಿನ ಅನುಗ್ರಹಕ್ಕಾಗಿ, ಮಾನಸಿಕ ಶಾಂತಿಗಾಗಿ ಗಣೇಶನನ್ನು ಪ್ರತಿದಿನ ಪೂಜಿಸಿ. ಹಾಗೆ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು 11-21 ಬಾರಿ ಜಪಿಸಿ. ಇದು ನಿಮಗೆ ಅತ್ಯುತ್ತಮವಾದ ಸಕಾರಾತ್ಮಕ ಫಲಿತಾಂಶವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೋಡುವಂತೆ ಮಾಡಲಿದೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ವೃಷಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ.